ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಹಾವೇರಿಯಲ್ಲಿ ಸರ್ಕಾರಿ ಬಸ್ಗಳ ರಿಯಾಲಿಟಿ ಚೆಕ್ ನಡೆಸಿತು ಟಿವಿ9 ನಲ್ಲಿ ಸರ್ಕಾರಿ ಬಸ್ಗಳ ದುಸ್ಥಿತಿ ಬಯಲಾಗಿದೆ. ಎಲ್ಲೆಂದರಲ್ಲಿ ಕೆಟ್ಟು ನಿಲ್ಲುವಂತಹ ಈ ಸರ್ಕಾರಿ ಬಸ್ಗಳ ಸ್ಥಿತಿಗೇನು? ಹಾವೇರಿ ಜಿಲ್ಲೆಯಾದ್ಯಂತ ಈ ರೀತಿ ಡಕೋಟಾ ಬಸ್ಗಳು ಓಡಾಡ್ತಾ ಇದೆ. ಅರ್ಧದಷ್ಟು ಬಸ್ಗಳು ರಸ್ತೆ ಮೇಲೆ ಓಡಿಸೋದಕ್ಕೆ ಯೋಗ್ಯನೇ ಅಲ್ಲ. ಫುಟ್ಬೋರ್ಡ್ ಕಿತ್ತು ಹೋಗಿದೆ, ಟೈರ್ಗಳು ಫ್ಲಾಟ್ ಆಗಿದೆ, ಕಿಟಕಿ ಇಲ್ಲ, ಬಾಗಿಲಿಲ್ಲಂಥ ಬಸ್ ಇದು. ಅದರಲ್ಲೇ ಜನ ಸಂಚರಿಸಬೇಕಾಗಿದೆ. ಶಕ್ತಿ ಯೋಜನೆ ಬಳಿಕ ಅಂತೂ ಬಸ್ಗಳು ತುಂಬಿ ತುಳುಕ್ತಾ ಇದೆ. ಆದರೆ ಸೇಫ್ಟಿನೇ ಇಲ್ಲದಂತಹ ಇಂತಹ ಬಸ್ಗಳಲ್ಲಿ ಓಡಾಡಿದ್ರೆ ಸುರಕ್ಷತಾ ದೃಷ್ಟಿಯಿಂದಲೂ ಕೂಡ ಬಹಳ ಅಪಾಯಕಾರಿ. ಜೊತೆಗೆ ಅವ್ಯಾವುದೂ ಕೂಡ ಸುಸ್ಥಿತಿಯಲ್ಲಿ ಇಲ್ಲ. ಟಿವಿ9 ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಕೆಟ್ಟು ನಿಲ್ಲುವಂತಹ ಈ ಬಸ್ಗಳ ದುಸ್ಥಿತಿ ಬಯಲಾಗಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಇಂತಹ ಬಸ್ಗಳು ಓಡಾಡ್ತಾ ಇವೆ. ನಮ್ಮ ಪ್ರತಿನಿಧಿ ಅಣ್ಣಪ್ಪ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಆ ರಿಯಾಲಿಟಿ ಚೆಕ್ನಲ್ಲಿ ಕಂಡಿದ್ದೇನು ನೋಡೋಣ ಬನ್ನಿ. ಈ ಬಸ್ಸು 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 ಡಕೋಟಾ ಎಕ್ಸ್‌ಪ್ರೆಸ್ ಬಸ್ಸು ಗೇರುಂಟು ಬ್ರೇಕ್ ಉಂಟು ಆಕ್ಸಿಡೆಂಟ್ ಉಂಟು ಜಾಕ್ ಉಂಟು ಸ್ಪೇರ್ ಉಂಟು ರಿಪೇರಿ ಉಂಟು. ರಾಜ್ಯಾದ್ಯಂತ ಸರ್ಕಾರಿ ಬಸ್ಗಳ ಸ್ಥಿತಿಗತಿ ಯಾವ ರೀತಿ ಇದೆ ಅಂತೇಳಿ ಟಿವಿ9 ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾನು ಹಾವೇರಿ ಜಿಲ್ಲೆಯ ಜಿಲ್ಲಾ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೇನೆ. ಒಟ್ಟು ಹಾವೇರಿ ಜಿಲ್ಲೆಯಲ್ಲಿ ಸಾಮಾನ್ಯ ಬಸ್ಗಳು 752 ಬಸ್ಗಳಿರುವಂಥದ್ದು, ಎಕ್ಸ್ಪ್ರೆಸ್ ಬಸ್ಗಳು 782 ಬಸ್ಗಳಿದೆ. ಬಸ್ಗಳ ಸ್ಥಿತಿಗತಿಯನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಯಾವ ರೀತಿ ಡಕೋಟಾ ಬಸ್ಗಳಿದ್ದಾವೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಟೈರನ್ನು ಚೇಂಜ್ ಮಾಡಬೇಕಾಗುತ್ತೆ. ಆದರೆ ಟೈರ್ ಯಾವ ರೀತಿ ಕಿತ್ತೋಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತಾಯಿದ್ದೀನಿ. ಸೌದರು ಕೂಡ ಇದನ್ನು ಚೇಂಜ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಜೊತೆಗೆ ಅಲ್ಲಲ್ಲಿ ಬಸ್ಸುಗಳು ಮಕ್ಕಳನ್ನು ಹತ್ತಿಸ್ಕೊಂಡು ಈ ಶಕ್ತಿ ಯೋಜನೆ ಬಂದ ಮೇಲಂತರೂ ಬಸ್ಗಳು ಜಾಸ್ತಿ ರಶ್ ಆಗುತ್ತೆ. ಹೀಗಾಗಿ ಅಲ್ಲಲ್ಲಿ ಬಸ್ಗಳು ಬಂದಾಗುವಂಥ ದೃಶ್ಯಗಳು ಕಾಮನ್ ಆಗಿರುವಂಥದ್ದು ಹಾವೇರಿ ಜಿಲ್ಲೆಯಲ್ಲಿ. ನಾನು ಚಾಲಕರನ್ನೇ ಮಾತಾಡಿಸ್ತೀನಿ. ಯಾಕಂದರೆ ಚಾಲಕರು ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಬಸ್ಸನ್ನು ಚಲಾಯಿಸುವಂಥ ಪ್ರಶ್ನೆ. ಹಳೆಯ ಬಸ್ಗಳು ಏನಿದ್ದಾವೆ ಎಲ್ಲ ಬಸ್ಗಳು ಡಕೋಟಾ ಬಸ್ಗಳಾಗಿದ್ದಾವೆ. ಟೈರ್ ಸೌದಿದ್ದಾವೆ, ಎಕ್ಸಿಲೇಟರ್ ಸರಿ ಇಲ್ಲ, ಕ್ಲಚ್ ಸರಿ ಇಲ್ಲ, ಬ್ರೇಕ್ ಸರಿ ಇಲ್ಲ, ಹೀಗೆ ನೂರಾರು ಕಂಪ್ಲೇಂಟ್ಗಳಿದ್ದಾವೆ. ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ನಿಮ್ಮ ಬಸ್ಸು ಯಾವ ರೀತಿ ಕಂಡೀಷನ್ ಆಗಿದೆ? ಹಳ್ಳಿ ಬಸ್ ಸ್ವಲ್ಪ ಅದ್ರಾಗ ಸಮಸ್ಯೆ ಇರ್ತಾವೆ ರೀ. ಜನಸಂಖ್ಯೆ ಜಾಸ್ತಿ ಆಗತ್ತೆ ರೀ. ಎಲ್ಲ ಹೆಣ್ಮಕ್ಳು ಒಂದು ಫ್ರೀ ಮಾಡ್ದಾಗಿಂದ ಎಲ್ಲ ಜನ 50-60 ಜನ ಹಾಕೋರು 120 ಹಿಂಗೆ ಸೀಟ್ ಹಾಕ್ತಾರೆ. ನಿಮ್ಮ ಬಸ್ಸಿಗೆ ಈ ವರ್ಷದಲ್ಲಿ ನಿಮ್ಮ ಬಸ್ ಎಷ್ಟು ಸರಿ ಕೆಟ್ಟು ನಿಂತು? ಕೆಟ್ಟು ನಿಲ್ತಾವೆ ರೀ. ವಾರಕ್ಕೊಮ್ಮೆ 2 ದಿನಕ್ಕೊಮ್ಮೆ ಹಿಂಗೆ ನಿಲ್ತಾವೆ. ಅವಾಗ ಏನು ಮಾಡ್ತೀವಿ? ಅವಾಗ ಮತ್ತು ಬೇರೆ ಬಸ್ಸಿಗೆ ವ್ಯವಸ್ಥೆ ಮಾಡೋದು ಮಾಡ್ತಾರೆ. ಒಟ್ಟಾರೆ ಹಾವೇರಿ ಜಿಲ್ಲೆಯಲ್ಲಿ ಸಾಮಾನ್ಯ ಬಸ್ಗಳು 282 ಏನಿದಾವೆ. 282ರಲ್ಲಿ ಬಹುತೇಕ ಬಸ್ಗಳು ಏನು ಡಕೋಟಾ ಬಸ್ಗಳು ಅನ್ನುವಂಥ ಮಾತುಗಳನ್ನು ಡ್ರೈವರ್ಗಳು ಹೇಳ್ತಾ ಇರುವಂಥದ್ದು. ಪ್ರಯಾಣಿಕರು ಕೂಡ ಭಾಳ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನು ನಿಮಗೆ ತೋರಿಸ್ತಾನೆ. ಈ ಬಸ್ ಏನಿದೆ, ಈ ಬಸ್ಸಿಗೆ ಡೋರೇ ಇಲ್ಲ. ಈ ಫುಟ್ಬೋರ್ಡ್ನಲ್ಲಿ ವಿದ್ಯಾರ್ಥಿಗಳು ನೇತಾಡ್ಕೊಂಡು ಬರ್ತಾರೆ. ಕೈ ಬಿಟ್ಟರೆ ಅವರ ಪ್ರಾಣಕ್ಕೆ ಹೊರೆ ಯಾರು ಅನ್ನುವಂಥ ಪ್ರಶ್ನೆ ಇದೆ. ನಾನಿಲ್ಲೇ ಪ್ರಯಾಣಿಕರನ್ನೇ ಮಾತಾಡ್ತಾ ಹೋಗ್ತೇನೆ. ಸರ್, ಸರ್ಕಾರಿ ಬಸ್ಗಳ ಸ್ಥಿತಿಗತಿ ಯಾವ ರೀತಿ ಇದೆ? ಸರ್ಕಾರಿ ಬಸ್ಗಳು ಸರ ಅವು ಏನು ಮಟೀರಿಯಲ್ ಹೊಸ ಬರ್ತಾವೆಲ್ಲ ಗೊತ್ತಿಲ್ಲ. ಎಲ್ಲ ಮುರ್ಕಾದಿಂದ ತರೋದು ಹಾಕೋದು ಮಾಡ್ತಾ ಇದ್ದಾರೆ ಇವರು. ಆಮೇಲೆ ನೋಡಿದ್ರೆ ಎಲ್ಲಿ ನೋಡಿದ್ರು ವೆಲ್ಡಿಂಗ್ಗಳು ಬೋಟ್ ನಟ್ ಹಾಕೋ ಜಾಗದಲ್ಲಿ ವೆಲ್ಡಿಂಗ್ ಮಾಡ್ತಾ ಇದ್ದಾರೆ. ವೆಲ್ಡಿಂಗ್ ಮಾಡೋದು ಲೈನಲ್ಲಿ ನಿಲ್ತಾವಲ್ರಿ. ಇಲ್ಲಿಂದ ಈಗ ಬಳ್ಳಾರಿ ಹೋಗೋದ್ರಾಗೆ ಒಂದು ಗಾಡಿ ಹೋಗಿ ಬರೋದ್ರಲ್ಲಿ 1.5-2 ತಾಸು 3 ತಾಸು ಡಿಫ್ರೆನ್ಸ್ ಆಗಿರ್ತೈತಿ. ಪ್ಯಾಸೆಂಜರು ಅರ್ಧ ಗಂಟೆ ಮೊದಲು ಹೋಗೋಂಥವ್ರು 2 ತಾಸು ಲೇಟಾಗಿ ಹೋಗ್ತಾ ಇದಾರೆ ಮನೆಗೆ. ದಿನ ಓಡಾಡ್ತೀನಿ, ನಿನಗೆ ಸಮಸ್ಯೆ ಆಗಿದೆ? ಎಷ್ಟು ಸರಿ ನಿಂತಿದೆ ಅದು ಬಸ್ ಇದೀವ ಅದಾವಲ್ರಿ, ಇವು ಗಟ್ಟೆ ಇರಲ್ರಿ. ನಮ್ಮ 4 ಗಂಟೆ ಬರ್ತವ್ರಿ. 4 ಗಂಟೆಯಿಂದ ಅದು ಹಿಂಗೆ ಹಿಡ್ಕೊಂಡು ಹೋಗ್ಬೇಕಾರೆ ನಮ್ಮ ಹುಡುಗ ಒಬ್ಬ ಬಿದ್ದಾನ್ರಿ. ಅವು ಗಟ್ಟೆ ಇರಲ್ರಿ. ಅವು ಬಸ್ ಅಂತ ಫುಲ್ ಹಿಂಗಾಗಿರ್ತಾವ್ರಿ. ಮತ್ತು ಅವು ಸ್ಟೇಟ್ ಇರಲ್ರಿ, ಬಸ್ ಹಿಂಗಿರ್ತಾವ್ರಿ. ನೀವು ಇಲ್ಲಿ ನಿಂತ್ಕೊಂಡಿರಿ ಸರ್, ಆದ್ರೆ ಅದು ಹೋಗಬೇಕಾರೆ ನೋಡ್ಬೇಕ್ರಿ. ಬಸ್ ಹಿಂಗಿರ್ತಾವ್ರಿ, ಹಿಂಗೆ ಹೋಗ್ತಿರ್ತಾವ್ರಿ ಬಸ್. ನಾವು ದೇವಗೇರಿಗೆ ಹೋಗ್ತೀವ್ರಿ. GH ಕಾಲೇಜ್ ರೀ ನಮ್ದು. ಇಲ್ಲಿ ಲಕ್ಮಾಪುರ ಬಸ್ ರೀ, ದೇವಗೇರಿ ಬಸ್. ಇಲ್ಲೇ ಹೆಂಗೆ ಜೋತ್ ಬೀಳ್ತಾರ ಅಂದ್ರೆ ಬಿದ್ದರೆ ಏನಾಗತ್ತನ ಕಬರ್ ಇರಲ್ರಿ, ಹಂಗೆ ಜೋತ್ ಬೀಳ್ತಾರ್ರಿ. ಇಲ್ಲಿ ಬಸ್ಸ ಬಿಡಲ್ರಿ ಜಲ್ದಿ. ಒಂದು ಬಸ್ ಬಿಡ್ತಾರ್ರಿ, ಅದು ಫುಲ್ ಅಂದ್ರೆ ಫುಲ್ ರೇಷ್ ಆಗಿರ್ತೈತ್ರಿ. ವಿದ್ಯಾರ್ಥಿಗಳು ಹೇಳಿದಾಗೆ ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಕಡೆ ಗ್ಲಾಸೇ ಇಲ್ಲ. ಈ ಭಾಗದಿಂದ ಇಲ್ಲೊಂದು ಗ್ಲಾಸ್ ಬರಬೇಕಾಗಿತ್ತು. ಇಲ್ಲಿ ಈ ಭಾಗದಲ್ಲಿ ಗ್ಲಾಸೇ ಇಲ್ಲ. ಈ ಭಾಗದಲ್ಲಿ ಕುಂತ್ಕಂತ ಮಕ್ಕಳು ಕೆಳಗೆ ಬಿದ್ದರೆ ಅವರ ಪ್ರಾಣಕ್ಕೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಕೂಡ ಕಾಣ್ತಾ ಇರುತ್ತೆ. ಒಟ್ಟಾರೆ ಟಿವಿ9 ಏನು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ, ರಾಜ್ಯಾದ್ಯಂತ ಬಸ್ಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹುತೇಕ ಬಸ್ಗಳು ಡಕೋಟಾ ಬಸ್ಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, ಟಿವಿ9 ಹಾವೇರಿ.
MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.